ಮಂಡ್ಯದಿಂದ ನಾಪತ್ತೆ ಆಗ್ತಾರ ಸುಮಲತಾ ಅಂಬರೀಶ್. ಯಾಕಿ ಪ್ರಶ್ನೆ ಅಂದ್ರೆ ಬ್ರೇಕ್. ಒಂದು ಕಡೆ ಸುಮ್ಮಮ್ಮನಿಗೆ ಗೆಲ್ಲಿಸೇ ತೀರ್ತೀವಿ ಅಂತ ಹೇಳಿ ಯಶ್ ಮತ್ತು ದರ್ಶನ್ ಅಖಾಡಕ್ಕಿಳಿದಾಗಿದೆ. ಇದೀಗ ಸುಮಲತಾ ಅವರೇ ಇರಲ್ಲ ಬೇಕಂದ್ರೆ ಕಾದು ನೋಡಿ ಮೇ 23ರ ನಂತರ ಅಂತ ಹೇಳಿ ಸಚಿವ ರೇವಣ್ಣನವರು ಇದೀಗ ಭವಿಷ್ಯ ನುಡಿದಿದ್ದಾರೆ. ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಮಂಡ್ಯದಲ್ಲೇ ಇರಲ್ಲ ಸುಮಲತಾ. ಇದು ಜ್ಯೋತಿಷ್ಯ ಸಚಿವ ರೇವಣ್ಣ ಹೇಳಿರುವಂತಹ ಭವಿಷ್ಯವಾಣಿ. ನಿಮ್ಮ ಕಷ್ಟ ಸುಖಕ್ಕೆ ನಾವೇ ಆಗ್ಬೇಕು, ಅರ್ಥ ಮಾಡ್ಕೊಳ್ಳಿ. ನಿಖಿಲ್ಗೆ ಮತ ಹಾಕಿ ಕೈ ನಾಯಕರಿಗೆ ರೇವಣ್ಣ ಮನವಿ ಮಾಡಿಕೊಂಡಿದ್ದಾರೆ. ಕೆಆರ್ ಪೇಟೆಯಲ್ಲಿ ನಿದ್ದೆಗೆಟ್ಟು ರಾತ್ರಿ ಇಡೀ ಕ್ಯಾಂಪೇನ್ ಮಾಡಿದ್ದಾರೆ ರೇವಣ್ಣನವರು. ಈ ಸಂದರ್ಭದಲ್ಲಿ ಬೇಕಂದ್ರೆ ಕಾದು ನೋಡಿ ಮೇ 23ರ ನಂತರ ಸುಮಲತಾ ಅವರು ನಾಪತ್ತೆ ಆಗ್ತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಎಡತಾಕಿದ ಸಚಿವ ರೇವಣ್ಣ ಆ ನಂತರ ಈ ಮಾತುಗಳನ್ನಾಡಿದ್ದಾರೆ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೆಆರ್ ಪೇಟೆ ಕಡೆ ತಿರುಗು ನೋಡಲ್ಲ, ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡರು ನೋಡ್ಬೇಕು, ಅಲ್ದವ್ರು ದೇವೇಗೌಡರು ನೋಡ್ಬೇಕಾಗ್ತದೆ. ಯಾರು ಕೇಳ್ತಾರೆ ಅವ್ರ ರಾಜಕಾರಣದಲ್ಲಿ? ನೀವು ಅರ್ಥ ಮಾಡ್ಕೋಬೇಕು. ಚಾಲೆಂಜ್ ಮಾಡಿದ್ರೆ ಕುಮಾರಣ್ಣ ಈ ಮಂಡ್ಯ ಜಿಲ್ಲೆಗೆ ಸುಮಾರು 6ರಿಂದ 7 ಸಾವಿರ ಕೋಟಿ ಹಣ ಕೊಟ್ಟರೆ, ಆದರೂ ಚಾಲೆಂಜ್ ಮಾಡಕ್ಕೆ ಹೋಗ್ತೀರಿ ಅಂದರೆ ಏನು ಕೊಡುಗೆ ಹೋಯ್ತು? ನಾನು ಅಂಬರೀಷ್ ಅಣ್ಣರ ಬಗ್ಗೆ ನಾನು ಮಾತಾಡೋಕ್ಕಲ್ಲ. ನಾವೆಲ್ಲ ದಯಮಾಡಿ ಒಟ್ಟಾಗಿ ನಾವು ನಾಳೆ ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಸಚಿವ ರೇವಣ್ಣನವರು ತುಂಬಾನೇ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಈ ಹೇಳಿಕೆಯನ್ನ ನೀಡಿದ್ದ. ಸಭಾ ನಿನ್ನೆ ಸಚಿವ ರೇವಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಪರ ಕೆಆರ್ ಪೇಟೆಯಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸಿದ್ರು. ಜೊತೆಗೆ ನಿಖಿಲ್ ಪರವಾಗಿ ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಹೋಗಿ ನಿಖಿಲ್ಗೆ ಸಪೋರ್ಟ್ ಮಾಡುವಂತೆ ಕೇಳ್ಕೊಂಡ್ರು. ಈ ಸಂದರ್ಭದಲ್ಲಿ ಮಾತನಾಡ್ತಾ ಅವರು ಹೇಳ್ತಾರೆ, 23ರ ನಂತರ ಸುಮಲತಾ ಅವರು ನಿಮ್ಮ ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ. ಮತ್ತೆ ನಿಮ್ಮ ಕಷ್ಟ ಸುಖಕ್ಕೆ ಆಗ್ಬೇಕು ಅಂದ್ರೆ ನಾವೇ ಆಗ್ಬೇಕು, ಹೀಗಾಗಿ ನಮಗೆ ಮತ ನೀಡಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ತುಂಬಾ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ. ಮತ್ತೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸೋರು ನಾವೇ, ನಮ್ಮನ್ನೇ ಗೆಲ್ಸಿ ಅನ್ನೋ ಮಟ್ಟಕ್ಕೆ ಮಾತನಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಭಾ. ಅಂದ್ರೆ ದೇವೇಗೌಡರ ಕುಟುಂಬವನ್ನ ಹೊರತುಪಡಿಸಿ ಮಂಡ್ಯ ಹಾಸನದಲ್ಲಿ ಯಾರು ಯಾರ ನೆರವಿಗೂ ಬರಲ್ಲ ಅಂತ ಅರ್ಥನಾ ಇದು? ಅಂದ್ರೆ ರೇವಣ್ಣ ಅವರ ಮಾತನ್ನ ನೋಡಿದ್ರೆ ಅದೇ ರೀತಿ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ರೇವಣ್ಣ ಅವರು ಒಂದು ಪ್ರಶ್ನೆ ಮಾಡ್ತಾರೆ, ಅಂಬರೀಷ್ ಅಣ್ಣವನ್ ಬಗ್ಗೆ ನಾನು ಮಾತಾಡಲ್ಲ, ಆದ್ರೆ ಸುಮಲತಾ ಅವರ ಕೊಡುಗೆ ಮಂಡ್ಯ ಜಿಲ್ಲೆಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. 23ರ ನಂತರ ಸುಮಲತಾ ಅವರು ನಿಮ್ಮ ಮಂಡ್ಯಕ್ಕೆ ಬರೋದಿಲ್ಲ, ಆದ್ರೆ ಆಗ ನಿಮ್ಮ ಕಷ್ಟ ಸುಖ ಕೇಳುವರು ಯಾರು? ನಾನ್ ಬರ್ಬೇಕು, ಕುಮಾರಣ್ಣ ಬರ್ಬೇಕು, ದೇವೇಗೌಡರು ಬರ್ಬೇಕು ಅನ್ನೋ ಒಂದು ಮಾತು ಹೇಳ್ತಾರೆ. ಈ ಮಾತಿನ ಹಿಂದೆ ನಿಮ್ಮ ಕಷ್ಟ ಸುಖಕ್ಕೆ ಯಾವಾಗ್ಲೂ ಆಗ್ತಕ್ಕಂಥವ್ರು ರೇವಣ್ಣ ಮತ್ತೆ ಕುಮಾರಸ್ವಾಮಿ ದೇವೇಗೌಡರು ಅನ್ನೋ ಅರ್ಥದಲ್ಲೇ ಮಾತನಾಡಿದ್ದಾರೆ ಅಂತ ಹೇಳ್ಬೋದು ಸಭಾ. ಜೊತೆಗೆ ಕಾಂಗ್ರೆಸ್ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಮಾತಾಡ್ತಾರೆ. ಅಂದ್ರೆ ಕಾಂಗ್ರೆಸ್ ಮುಖಂಡರು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ವಿಸಿಟ್ ಸಂತೋಷ್. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೆಆರ್ ಪೇಟೆ ಕಡೆ ತಿರುಗು ನೋಡಲ್ಲ, ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡರು ನೋಡ್ಬೇಕು, ಅಲ್ದವ್ರು ದೇವೇಗೌಡರು ನೋಡ್ಬೇಕಾಗ್ತದೆ. ಯಾರು ಕೇಳ್ತಾರೆ ಅವ್ರ ರಾಜಕಾರಣದಲ್ಲಿ? ನೀವು ಅರ್ಥ ಮಾಡ್ಕೋಬೇಕು. ಚಾಲೆಂಜ್ ಮಾಡಿದ್ರೆ ಕುಮಾರಣ್ಣ ಈ ಮಂಡ್ಯ ಜಿಲ್ಲೆಗೆ ಸುಮಾರು 6ರಿಂದ 7 ಸಾವಿರ ಕೋಟಿ ಹಣ ಕೊಟ್ಟರೆ, ಆದರೂ ಚಾಲೆಂಜ್ ಮಾಡಕ್ಕೆ ಹೋಗ್ತೀರಿ ಅಂದರೆ ಏನು ಕೊಡುಗೆ ಹೋಯ್ತು? ನಾನು ಅಂಬರೀಷ್ ಅಣ್ಣರ ಬಗ್ಗೆ ನಾನು ಮಾತಾಡೋಕ್ಕಲ್ಲ. ನಾವೆಲ್ಲ ದಯಮಾಡಿ ಒಟ್ಟಾಗಿ ನಾವು ನಾಳೆಯಿಂದಲೇ